ಹಲೋ ಎಲ್ರಿಗೂ ನಮಸ್ಕಾರ. ಸತತವಾಗಿ 5ನೇ ಜಯ ಸಾಧಿಸಿದ RCB, 5ಕ್ಕೆ 5 ಜಯ. ಇದನ್ನೇ ಕಮ್ ಬ್ಯಾಕ್ ಅಂತ ಹೇಳೋದು. ಎಲ್ಲೋ ಇದ್ದ RCB ಕಮ್ ಬ್ಯಾಕ್ ಮಾಡಿ ಇನ್ನೇನು ಪ್ಲೇ ಆಫ್ಸಿಗೂ ಕೂಡ ಚಾನ್ಸ್ ಇದೆ ಅನ್ನೋ ರೇಂಜ್ಗೆ ಕಮ್ ಬ್ಯಾಕ್ ಮಾಡಿದೆ ಈ ಸೀಸನ್ನಲ್ಲಿ. ಸಖತ್ ಕಮ್ ಬ್ಯಾಕ್ ಅಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆಗುತ್ತೆ ಇದೇನಾದರೂ ನಾವು ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಸಾಧ್ಯ ಆದರೆ. ಹೋಪ್ ಹಾಗೆ ಆಗಲಿ ಅಂತ ಅಂದ್ಕೊಳ್ಳೋಣ. ಈ ಮ್ಯಾಚಿನ ಸಣ್ಣದಾಗಿ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಈ ಮ್ಯಾಚ್ನ ಹೈಲೈಟ್ಸನ್ನು ನೋಡೋಣ ಈ ವಿಡಿಯೋದಲ್ಲಿ. ಟಾಸ್ ಇವತ್ತು ಡೆಲ್ಲಿ ವಿನ್ ಆಗಿತ್ತು, ಚೇಸಿಂಗ್ ತೊಗೊಂಡಿತ್ತು. ಚಿನ್ನಸ್ವಾಮಿ ಆಗಿರೋದ್ರಿಂದ ಚೇಸಿಂಗ್ಗೆ ಅನುಕೂಲ ಇರುತ್ತೆ ಅಂತ. ರಿಷಬ್ ಪಂತ್ ಅವರು ಇವತ್ತು ಬ್ಯಾನ್ ಆಗಿದ್ದರು ಸ್ಲೋ ಓವರ್ ರೇಟಿಂದ. ಅದು ಸ್ವಲ್ಪ DCಗೆ ಡಿಸ್ಅಡ್ವಾಂಟೇಜ್ ಇತ್ತು. ಅಕ್ಷರ್ ಪಟೇಲ್ ಅವರ ಅನುಪಸ್ಥಿತಿಯಲ್ಲಿ ಕ್ಯಾಪ್ಟನ್ಸಿ ನಿರ್ವಹಿಸ್ತಾಯಿದ್ರು. ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ RCBಗೆ ಆರಂಭಿಕ ಆಘಾತ ಎದುರಾಯಿತು. ಪಾಪ್ ಡು ಪ್ಲೆಸಿಸ್ 6 ರನ್ ಗಳಿಸಿ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಸಖತ್ತಾಗಿ ಸ್ಟ್ರೈಕ್ ಮಾಡ್ತಾಯಿದ್ರು. 200+ ಸ್ಟ್ರೈಕ್ ರೇಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಅವರು ಕೂಡ ಇಶಾಂತ್ ಶರ್ಮಾ ಅವರ ಓವರ್ನಲ್ಲಿ ಔಟ್ ಆಗ್ತಾರೆ. ಅದಾದ ಬಳಿಕ ವಿಲ್ ಜಾಕ್ಸ್ ಮತ್ತು ರಜತ್ ಪತಿದಾರ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸ್ಪಿನ್ನರ್ಸ್ಗಳನ್ನು ಮತ್ತೊಮ್ಮೆ ರಜತ್ ಪತಿದಾರ್ ತರಾಟೆಗೆ ತೆಗೆದುಕೊಳ್ತಾರೆ. ಹಲವಾರು ಚಾನ್ಸಸ್ಗಳು ಸಿಕ್ಕಿತ್ತು ಈ ಜೋಡಿಗೆ ಸಖತ್ ಚಾನ್ಸಸ್ಗಳನ್ನ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ತುಂಬಾ ಕ್ಯಾಚ್ ಡ್ರಾಪ್ ನಡುವೆ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡಿದರು ಈ ಜೋಡಿ. ಕೊನೆಗೆ ಮತ್ತೆ ರಜತ್ ಪತಿದಾರ್ 50 ಹೊಡೆದು ಔಟ್ ಆಗ್ತಾರೆ. ಏನೋ ಗೊತ್ತಿಲ್ಲ, 50 ಆದಮೇಲೆ ಔಟ್ ಆಗ್ತಾಯಿದ್ದಾರೆ. ಹಲವಾರು ಮ್ಯಾಚ್ ಆಯಿತು ಇವಾಗ. ಅದು ದೊಡ್ಡದಾಗಿ ಕನ್ವರ್ಟ್ ಆಗಬೇಕು ಮುಂದಿನ ಪಂದ್ಯಗಳಲ್ಲಾದರೂ. ನೋಡೋಣ. ಅವರು ಔಟ್ ಆದ ಬಳಿಕ ವಿಲ್ ಜಾಕ್ಸ್ ಅವರು ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ RCB ರನ್ ರೇಟ್ನಲ್ಲಿ ಸ್ವಲ್ಪ ಕುಂಠಿತವಾಗುತ್ತೆ. ಕೊನೆಗೂ ಕೂಡ ಅದು ಚೇತರಿಸ್ಕೊಳ್ಳಲಿಲ್ಲ, ಯಾಕಂದರೆ ಕೊನೆಯಲ್ಲಿ ಯಾರೂ ಅಷ್ಟು ಚೆನ್ನಾಗಿ ಮ್ಯಾಚ್ನ ಫಿನಿಷ್ ಮಾಡಿಲ್ಲ. ಕ್ಯಾಮ್ರನ್ ಗ್ರೀನ್ ಒಂದು ಕಡೆ ಆಡ್ತಾಯಿದ್ರೆ ಅವರಿಗೂ ಯಾರೂ ಸಪೋರ್ಟ್ ಕೊಟ್ಟಿಲ್ಲ. ಲೋಮ್ರೋರ್ 13 ಗಳಿಸಿ ಔಟ್ ಆದರೆ ದಿನೇಶ್ ಕಾರ್ತಿಕ್ ಮತ್ತು ಸ್ವಪ್ನಿಲ್ ಸಿಂಗ್ 0 ರನ್ಗೆ ಔಟ್ ಆದರೆ ಕರಣ್ ಶರ್ಮಾ 6 ರನ್ ಹೊಡೆದ್ರು. ಕ್ಯಾಮ್ರನ್ ಗ್ರೀನ್ ಒಂದು ಕಡೆ ನಿಂತು ಒಂದು ಸಣ್ಣ ಕ್ಯಾಮಿಯೋ ಆಡಿದ್ರು ಅಂತಲೇ ಹೇಳ್ಬೋದು. 24 ಬಾಲ್ನಲ್ಲಿ 32 ರನ್ ಗಳಿಸಿದರು ಕ್ಯಾಮ್ರನ್ ಗ್ರೀನ್. ಇದರೊಂದಿಗೆ RCB ಒಂದು ಡಿಪೆಂಡೆಬಲ್ ಮೊತ್ತ ಅಂತಲೇ ಹೇಳ್ಬೋದು. 187 ರನ್ಗಳನ್ನು ಗಳಿಸ್ತು. ಆದರೂ ಕೂಡ ಚಿನ್ನಸ್ವಾಮಿ ಅಂತಹ ಪಿಚ್ಗೆ ಇದು ಕಡಿಮೆ ಅಂತಲೇ ಹೇಳ್ಬೋದು. ಒಂದು ಡಿಪೆಂಡೆಬಲ್ ಟೋಟಲ್ ಅಂತಲೂ ಹೇಳುವಾಗಿಲ್ಲ ಅಂತಲೇ ಅನಿಸುತ್ತೆ ಚಿನ್ನಸ್ವಾಮಿ ಅಂತ ಪಿಚ್ನಲ್ಲಿ. ಆದರೂ ಕೂಡ ಬೌಲಿಂಗ್ನಲ್ಲಿ ಸಖತ್ ಕಮ್ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. 187 ಹೊಡೆಯೋದಕ್ಕೆ ಪ್ರಮುಖ ಕಾರಣ ಅಂದರೆ ರಜತ್ ಪತಿದಾರ್ ಮತ್ತು ವಿಲ್ ಜಾಕ್ಸ್ ಅಂತಲೇ ಹೇಳ್ಬೋದು. ಅವರ ಬೌಲಿಂಗ್ನಲ್ಲಿ ಖಲೀಲ್ ಅಹ್ಮದ್ 2 ವಿಕೆಟ್, ಹಾಗೆಯೇ ರಫೀಕ್ ಸಲಾಮ್ ಅವರು 2 ವಿಕೆಟ್ ತೆಗೆದರು. ಈ ಮೊತ್ತವನ್ನು ಬೆನ್ನತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆರಂಭಿಕ ಆಘಾತ ಎದುರಾಯಿತು. ಪವರ್ ಪ್ಲೇಯಲ್ಲಿ ವಿಕೆಟ್ ಇದ್ದರಷ್ಟೇ ನಮಗೆ ಒಂಥರ ಮ್ಯಾಚ್ ಅಂತಲೇ ಹೇಳ್ಬೋದಿತ್ತು. ಈ ಥರ ಡಿಫೆಂಡ್ ಮಾಡೋದು, ಈ ಥರ ಸ್ಕೋರನ್ನು ಚಿನ್ನಸ್ವಾಮಿಲಿ ಅಂದರೆ. ಅದೇ ರೀತಿ ಸ್ವಪ್ನಿಲ್ ಸಿಂಗ್ ಗೋಲ್ಡನ್ ಆರ್ಮ್ ಅಂತಲೇ ಹೇಳ್ಬೋದು ಅವ್ರನ್ನ. ಯಾಕಂದರೆ ಫಸ್ಟ್ ಓವರ್ನಲ್ಲೇ ವಿಕೆಟ್ ತೆಗೆದುಕೊಳ್ತಾರೆ. ಸುಮಾರು ಪಂದ್ಯ ಆಯಿತು. ಇವತ್ತು ಕೂಡ ಅದನ್ನೇ ಮಾಡ್ತಾರೆ. ಡೇವಿಡ್ ವಾರ್ನರ್ ಅವರ ವಿಕೆಟನ್ನು ಮೊದಲ ಓವರ್ನಲ್ಲೇ ತಂದುಕೊಳ್ತಾರೆ. ಸ್ವಪ್ನಿಲ್ ಸಿಂಗ್ ಒಂಥರ RCBಗೆ ಲಕ್ಕಿ ಚಾರ್ಮ್ ಅಂತಲೇ ಹೇಳ್ಬೋದು. ಅವರು ಇದ್ದ ಮ್ಯಾಚ್ ಎಲ್ಲ RCB ಗೆದ್ದಿದೆ. 5ಕ್ಕೆ 5 ಅವರ ಇದ್ದ ಪಂದ್ಯ ಗೆದ್ದಿದೆ RCB. ಲಕ್ಕಿ ಚಾರ್ಮ್ RCB ಅವರಿಗೆ ಶಬಾಷ್ ಹೇಳಲೇಬೇಕು. ಫಸ್ಟ್ ಓವರ್ನಲ್ಲಿ ವಿಕೆಟ್ ತೆಗೆದುಕೊಳ್ತಾ ಇದ್ದಾರೆ. RCB ಮೇನ್ ಈ ಸೀಸನ್ನಲ್ಲಿ ಮಾಡದೇ ಇರೋದು ಅಂದರೆ ಅದೇ ಆಗಿತ್ತು, ಪವರ್ ಪ್ಲೇದಲ್ಲಿ ವಿಕೆಟ್ ತೆಗೆದೇ ಇರೋದು. ಅದನ್ನು ಸ್ವಪ್ನಿಲ್ ಸಿಂಗ್ ಮಾಡ್ತಾಯಿದ್ದಾರೆ. ಅವರು ವಿಕೆಟ್ ಹೋದ ಬಳಿಕ ಅಭಿಷೇಕ್ ಪೊರೆಲ್ ಕೂಡ ಔಟ್ ಆಗ್ತಾರೆ ಯಶ್ ದಯಾಳ್ ಅವ್ರಿಗೆ. ಇನ್ನು ಜ್ಯಾಕ್ ಮೆಕ್ಗರ್ಕ್ ಅವರು ಸಖತ್ ಇಂಟೆಂಟಿಂದ ಆಡ್ತಾಯಿದ್ರು. 8 ಬಾಲ್ನಲ್ಲಿ 21 ಹೊಡೆದು ಇನ್ನೇನು ಪವರ್ ಪ್ಲೇನಲ್ಲಿ 50 ರನ್ ಗಡಿ ಇವರೇ ದಾಟಿಸ್ಬಿಡ್ತಾರೆ, ಮೊದಲಿನ ಥರ ಕದರ್ಗೆ ಬಂದುಬಿಡ್ತಾರೆ ಅನ್ನೋಷ್ಟರಲ್ಲಿ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಬೇಕಾಗಿ ಬಂತು. ಬ್ಯಾಟ್ಸ್ಮನ್ ಹೊಡೆದ ಬಾಲ್ ಯಶ್ ದಯಾಳ್ ಅವರ ಕೈಗೆ ತಾಗಿ ಅವರು ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ ರನ್ಔಟ್ ಆಗಿದ್ದು ಅವರು, ಇಲ್ಲಾಂದರೆ ಅವರು ಸಖತ್ ಫಾರ್ಮ್ನಲ್ಲಿದ್ದರು. ಅದು ನಮಗೆ ಸ್ವಲ್ಪ ಅಡ್ವಾಂಟೇಜ್ ಸಿಕ್ತು ಈ ಮ್ಯಾಚ್ನಲ್ಲಿ. ಇಲ್ಲಾಂದರೆ ಮ್ಯಾಚ್ ಎಲ್ಲೋ ತೊಗೊಂಡೋಗಿರೋರು ಅವರು. ಅದಾದ ಬಳಿಕ ಕುಶಾಗ್ರ ಅವರು ಕೂಡ ಸಿರಾಜ್ ಅವ್ರಿಗೆ ಔಟ್ ಆಗ್ತಾರೆ. ಇದರೊಂದಿಗೆ DC ಪವರ್ ಪ್ಲೇನಲ್ಲೇ 30ಕ್ಕೆ 4 ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕುತ್ತೆ. ಈ ಸಂಕಷ್ಟದಲ್ಲಿ ಸಿಲುಕಿದ್ದ DC ತಂಡಕ್ಕೆ ಶೇಯಪ್ ಮತ್ತು ಅಕ್ಷರ್ ಪಟೇಲ್ ಕೊಂಚ ನೆರವು ನೀಡ್ತಾರೆ. ಈ 2 ಜೋಡಿ 50 ರನ್ಗಳ ಪಾರ್ಟ್ನರ್ಶಿಪ್ ನೀಡಿ DCಗೆ ಇನ್ನೇನು ಮ್ಯಾಚನ್ನು ಕೂಡ
ಒಂದು ನಿಟ್ಟಿಗೆ DC ಕಡೆ ಮಾಡ್ತಾರೆ ಅನ್ನೋಷ್ಟರಲ್ಲಿ ಶ್ರೇಯಸ್ ಅವರನ್ನು ಫರ್ಗ್ಯೂಸನ್ ಅವರು ಔಟ್ ಮಾಡ್ತಾರೆ. ಶ್ರೇಯಸ್ ಅವರು ಫರ್ಗ್ಯೂಸನ್ ಔಟ್ ಮಾಡಿದ ಬಳಿಕ ಅಕ್ಷರ್ ಪಟೇಲ್ ಇನ್ನೇನು ಜಾಸ್ತಿ ಬ್ಯಾಟಿಂಗ್ ಇಲ್ಲ ಅನ್ನೋಷ್ಟು ವೈಲೆಂಟಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಬ್ಸ್ ಕೂಡ ರನ್ಔಟ್ ಆಗ್ತಾರೆ. ಅದು ಕೂಡ ಅಡ್ವಾಂಟೇಜ್ ಆಯಿತು RCB ತಂಡಕ್ಕೆ. ಅಕ್ಷರ್ ಪಟೇಲ್ ಒಂದು ಕಡೆ ಸಿಕ್ಸಸ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಯಾವುದು ಬ್ಯಾಟಿಂಗ್ ಇಲ್ಲ ಅನ್ನೋ ಥಿಂಕ್ ಮಾಡಿಕೊಂಡು. ಹೀಗೆ ಹೊಡೆಯೋ ಬರದಲ್ಲಿ ಅವರು ಕೂಡ ಔಟ್ ಆಗ್ತಾರೆ. DC 128ಕ್ಕೆ 8 ವಿಕೆಟ್ ಕಳೆದುಕೊಳ್ಳುತ್ತೆ ಅಕ್ಷರ್ ಪಟೇಲ್ ಅವರು ಔಟ್ ಆದಾಗ. ಇದರೊಂದಿಗೆ ಕೊನೆಯಲ್ಲಿ RCB ಮುಖೇಶ್ ಕುಮಾರ್ ಮತ್ತು ಕುಲ್ದೀಪ್ ಯಾದವ್ ವಿಕೆಟನ್ನು ತೆಗೆದು ಆಲ್ಔಟ್ ಮಾಡ್ತಾರೆ. 140ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆಲ್ಔಟ್ ಆಗುತ್ತೆ. ಇದರೊಂದಿಗೆ RCB 47 ರನ್ಗಳ ಭರ್ಜರಿ ಜಯವನ್ನು ಸಾಧಿಸುತ್ತೆ. RCB ಬೌಲಿಂಗ್ ಸಖತ್ತಾಗಿ ಮಾಡಿದ್ದಾರೆ ಇವತ್ತು. ಯಶ್ ದಯಾಳ್ 3 ಓವರ್ 20ಕ್ಕೆ 3 ಆದರೆ ಕ್ಯಾಮರೂನ್ ಗ್ರೀನ್ ಅವರ ಮೆಚ್ಚಲೇಬೇಕು. 4 ಓವರ್ 19 ರನ್ ನೀಡಿ 1 ವಿಕೆಟ್. ಹಾಗೆಯೇ ಲೋಕಿ ಫರ್ಗ್ಯೂಸನ್ 4 ಓವರ್ 23 ರನ್ನಿಗೆ 2 ವಿಕೆಟ್. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಚಿಂದಿ ಬೌಲಿಂಗ್ ಪರ್ಫಾರ್ಮೆನ್ಸ್, ಅದು ಚಿನ್ನಸ್ವಾಮಿ ಪಿಚ್ನಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಕೂಡ ನಾವು ಪ್ಲೇ ಆಫ್ಸ್ ರೇಸ್ನಲ್ಲಿ ಉಳಿದಿದ್ದೇವೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 5ನೇ ಸ್ಥಾನಕ್ಕೆ ಜಂಪ್ ಆಗಿದ್ದೇವೆ. 0.38 ರನ್ ರೇಟ್ ಆಗಿದೆ ನಮ್ಮದು. ಈಗ CSKದು ರನ್ ರೇಟ್ 0.52 ಇದೆ. ಹಾಗಾಗಿ ಲಕ್ನೋ ಒಂದು ಮ್ಯಾಚ್ ಸೋತ್ರೆ ಒಳ್ಳೆ ಚಾನ್ಸ್ ಸಿಗುತ್ತೆ CSK ವಿರುದ್ಧ ಲಾಸ್ಟ್ ಮ್ಯಾಚ್ ಗೆದ್ದು ಪ್ಲೇ ಆಫ್ಸಿಗೆ ಹೋಗೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಹೋಪ್ ಫಾರ್ ದಿ ಬೆಸ್ಟ್. ಇವತ್ತಂತೂ ಸಖತ್ತಾಗಿ ಗೆದ್ದಿದ್ದೇವೆ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.